ಅಂದ ಆಟ ಹಾಕ್ಯಾನ, ಆಟ ತೋರ್ಸಕತ್ತಿದೆ. ಸುತ್ತ ಮಕ್ಕಳು ನಿಂತಾವ, ಒಂದು ಕಡೆಗೆ ಮಾಸ್ತರ್ಗಳು ನಿಂತಾರ, ಒಂದು ಕಡೆಗೆ ಹೆಡ್ ಮಾಸ್ತರ್ ನಿಂತಾನ, ಎಲ್ಲ ಆಟ ಮೊನ್ನೆ ಸುಡುಗಡಿಸಿದ್ರು ನೋಡ್ಲಿಕ್ಕಿಲ್ಲ. ಈಗ ಅವರು ಭಾಳ ಬರಂಗಿಲ್ಲ, ಈಗ ಕಮ್ಮಾಗ್ಯದ. ಅವಾಗೆಲ್ಲ ಬರ್ತಿದ್ರು ಅವ್ರು. ಒಂದು ಹಿಂಗೆ ಹಳ್ಳ ತೊಗೊಂಡು ಜ ಮಲ್ಲಾಡ್ ಚೌಡಿ ಅಂದ್ಕೊಂಡು ಮಾಡ್ತಿದ್ರು ನೋಡ್ರಿ ನೀವು. ಅವ್ರು ಬರ್ತಿದ್ರು. ಅವರು ಬಂದು ಆಟ ಮಾಡ್ತಿದ್ರು. ಕಲ್ಲು ಹೋಗಿ ಅಂದ ಲಿಂಗ ಮಾಡೋದು, ಏನ್ರಿ ಲಿಂಗ ಹೋಗಿ ಅಂದ ಕಲ್ಲು ಮಾಡೋದು, ಹಿಂಗೆಲ್ಲ ಮಾಡ್ತಿದ್ರು. ನಜರ್ ಬಂದ ಹಿಂಗೆಲ್ಲ ಮಾಡ್ತಿದ್ರು. ಕಡೆಗೆ ಲಾಸ್ಟ್ ಆಟ ಏನಿತ್ತು, ಅವು ಗುಂಡುಗಳು ನುಂಗುತ್ತಿದ್ರು. ಇಟಿಟಿಟಿ ಗುಂಡುಗಳು ನುಂಗುತ್ತಿದ್ರು, ಸುಡುಗಾಡಿಸಿದ್ರು. ಹಿಂಗೆ ಒಂದು 8 ಗುಂಡುಗಳು ನುಂಗವ್ರಿ. ಯಾವಾಗ ಹಿಂಗೆ ಗುಂಡು ಮಾಡಿ ಅಂದಲ್ಲಿ ಗಂಟದಾಗ ಇಟ್ಕೊಳ್ಳೋ. ಎಲ್ಲ ಹುಡುಗರು ಟಾಳಿ ಹೊಡೆಯವರು, ಮಾಸ್ತರ್ಗಳು ಟಾಳಿ ಹೊಡೆಯವರು. ಯಾವಾಗಂದ ಒಮ್ಮೆ 2ನೇ ದಿನ ಗುಂಡು ನುಂಗದ ಹೆಡ್ ಮಾಸ್ತರ್ ಅಂತ ಟಾಳಿ ಹೊಡಿತು. ಟಾಳಿ ಹೊಡೆದ ಬಳಕ ಒಂದು ಹುಡುಗ ಅಂತತ್ತ, ಮಾಸ್ತರ ಹೆಡ್ ಮಾಸ್ತರ್ ಆಗಿದ್ದು ಬುದ್ಧಿಯಲ್ಲಿಟ್ಟಿದೆ ಅಂತ. ಯಾಕೋ ಮಗನ ನನಗೆ ಹಿಂಗಂತ ಅನ್ನೋದು. ಅಲ್ಲ, ಹುಡುಗರು ಟಾಳಿ ಹೊಡಿತಾವ, ಅವು ಬುದ್ಧಿಗಡೆ ಅವು ಹೊಡಿಲಿ. ಮಾಸ್ತರ್ಗಳವ ಅವು ಬುದ್ಧಿಗಡೆ ಮಾಸ್ತರ್ಗಳವ ಅವು ಹೊಡಲಿ. ನೀ ಹೆಡ್ ಮಾಸ್ತರ್ ಅಲ್ಲ, ನೀ ಹೊಡ್ಲಕತ್ತಿದ್ದೀನಿ, ಬುದ್ಧಿ ಇಲ್ಲ ಅನ್ನಂತ. ಅಲ್ಲ ಮಗನ, ಮತ್ತು ಹಿಂತಿಂದ ಗುಂಡು ನುಂಗ್ಲಕತ್ತಾನ. ಅದಕ್ಕಂದ ನೋಡಿ ಗಾಬ್ರಿಗೆ ಅಂದ್ರೆ ಟಾಳಿ ಹೊಡೆದಿನ್ನ ಅವನ್ನತ್ತ ಹುಡುಗ. ಇದೆಲ್ಲ ಏನು ದೊಡ್ಡದು ನುಂಗ್ತಾರ್ರಿ, ನಮ್ಮೂರ ಪಂಚಾಯತಿ ನುಂಗವ್ರ. ಪಂಚಾಯತಿ ನುಂಗವ್ರಾರ, ಗುಡಿಗಳೇ ನುಂಗವ್ರಾರ, ಮಠಗಳೇ ನುಂಗವ್ರಾರ, ತಾಲೂಕಿಗೆ ನುಂಗ್ತಾರ, ರಾಜ್ಯನ ನುಂಗವ್ರದಾರ, ದೇಶನ ನುಂಗತಕ್ಕಂಥವ್ರು ಪಾಪಿಗಳಂದ ಈ ಭೂಮಿ ಮೇಲೆ ಅದಾರ. ಈಟು ಗುಂಡು ನುಂಗೋದೇನು ದೊಡ್ಡದು ಅನ್ನೋದು. ಹೌದಲ್ರಿ? ಇದು ನುಂಗೋದೇನು ದೊಡ್ಡದಲ್ಲ. ನಾವು ಮತ್ತೊಬ್ಬರಿಂದ ಇನ್ನೊಬ್ರಿಗೆ ಅನ್ಯಾಯ ಮಾಡಿ, ಇನ್ನೊಬ್ರಿಗೆ ಮೋಸ ಮಾಡಿ, ನಾವು 7 ತಲೆ 8 ತಲೆ ಎತ್ತುಕೊಂಡು ಬರೀ ರೊಕ್ಕ ಗಳಿಸೋದ್ರೊಳಗೆ ನಾವು ಬದುಕಳಿಲಕತ್ತೀವಿ ಹೊರತಾಗಿ, ಏನ್ರಿ ಗಳಿಸೋದ್ರೊಳಗೆ ಅಂದ್ರೆ ಚಿಂತೆ ಮಾಡಕತ್ತೀವಿ ಹೊರತಾಗಿ ನಿಜ ಸುಖ ಅನ್ನತಕ್ಕಂಥದ್ದು ನಾವು ಯಾರು ಕೂಡ ಕಾಣಕತ್ತಿಲ್ಲ. ಆ ಸುಖ ಎಲ್ಲದತ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವು ಬರೀ ರೊಕ್ಕ ಗಳಿಸೋದ್ರೊಳಗೆ ಸುಖ ಅದೇನ ತಗೊಂಡು ನಾವು ತಿಳ್ಕೊಂಡಿವಲ್ಲ. ರೊಕ್ಕ ಗಳಿಸೋದ್ರೊಳಗೆ ಅಂದ್ರೆ ಸುಖ ಇಲ್ಲ, ಏನ್ರಿ ಸಂಪತ್ತು ಗಳಿಸೋದ್ರೊಳಗೆ ಅಂದ್ರೆ ಸುಖ ಇಲ್ಲ. ಆದ್ರೆ ನಿಜ ಸುಖ ಅನ್ನತಕ್ಕಂಥ ಎಲ್ಲಿ ಸಿಗುತ್ತದತ್ತ ಅನ್ನೋದನ್ನು ಶರಣರು ಕಂಡಿದ್ರು. ಅದಕ್ಕಾಗಿ ಅವ್ರು ದೊಡ್ಡ ಶರಣರಾದರು. ಈ ಸಂಪತ್ತು ಗಳಿಸೋದ್ರೊಳಗಿಂದ ಸುಖ ಇಲ್ಲ ಅನ್ನೋದನ್ನು ಶರಣರಂದ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಆ ಸಂಪತ್ತು ಅಂತಕ್ಕಂಥದ್ದೇ ಬೇಕಾಗಿಲ್ಲ. ಒಬ್ಬ ಜಂಗಮಾಮೂರ್ತಿಗಳಿಂದ ನನ್ನ ಅರಮನೆ ಒಳಗೆ ಊಟ ಮಾಡೋಂಗಿಲ್ಲ ತಂದಾಗ ಅಂಥ ಸಂಪತ್ತು ತೊಗೊಂಡು ನಾನು ಏನು ಮಾಡಲಿ ತಗೊಂಡು ಇಡೀ ರಾಜ್ಯವನ್ನು ತ್ಯಾಗ ಮಾಡಿ, ಏನ್ರಿ ಇಡೀ ದೇಶವನ್ನು ತನ್ನ ಅರಮನೆ ಅಂತಕ್ಕಂಥದನ್ನು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೂಡಿರ್ತಕ್ಕಂಥ ಕಾಶ್ಮೀರ ದೇಶವನ್ನು ತ್ಯಾಗ ಮಾಡಿ ಗಂಡ ಹೆಂಡತಿ ಎಲ್ಲಿಗೆ ಬರ್ತಾರೆ ತಗೊಂಡು ಕೇಳಿದ್ರೆ ಕಲ್ಯಾಣ ಪಟ್ಟಣಕ್ಕಿಂದ ಬಂದರು. ಬಸವಣ್ಣನ ನೋಡಿ ಅಂದ ಖುಷಿಪಟ್ಟರು. ಬಸವಣ್ಣ ಕ್ಷಮಾ ಕೇಳ್ದ, ಅಯ್ಯಪ್ಪ ನಿನ್ನಲ್ಲಿರ್ತಕ್ಕಂಥ 12,000 ಜಂಗಮರನ್ನು ನಾನು ತೊಗೊಂಡು ಬಂದಿನಿ, ನಾನು ಕ್ಷಮಾ ಮಾಡ್ಬೇಕಂತ ತಗೊಂಡಂದಾಗ ಇಲ್ಲ ಬಸವಣ್ಣ, ಆ ಜಂಗಮರಿಂದ ಎಲ್ಲಿ ಸೇರಬೇಕು ಅಲ್ಲೇ ಸೇರ್ಯಾರ. ನನಗೆ ಖುಷಿ ಅದು. ಅದಕ್ಕೆ ಜಂಗಮರು ಇರದೇ ಇರ್ತಕ್ಕಂಥ ನಾಡಿನೊಳಗೆ ಇರಬಾರ್ದು ತಂದು ಇಡೀ ನನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ನಾನು ಕಲ್ಯಾಣಕ್ಕೆಂದು ಬಂದು ನಾನು ಕಲ್ಯಾಣದೊಳಗೆ ಇರ್ಬೇಕನ್ನಕತ್ತೀನಿ ಅಂತ ತಿಳ್ಕೊಳೋದು. ಬಸವಣ್ಣ ಒಂದು ಮಾತು ಹೇಳಿದ್ರೆ ನೋಡ್ರಿ, ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡು, ನೀನು ರಾಜನಾಗಿರ್ತಕ್ಕಂಥವ, ನೀನು ಸುಖದ ಸುಪ್ಪತ್ತಿಗೊಳಗಿಂದ ಇರ್ತಕ್ಕಂಥವ, ಏನ್ರಿ ಬಂಗಾರ ಸಿಂಹಾಸನ ಮೇಲೆ ಬಂಗಾರ ಮಂಚದ ಮೇಲೆ ಅಂದ ಏನ್ರಿ ಮಲಗತಕ್ಕಂಥವ, ನೀನು ಕಲ್ಯಾಣದೊಳಗಿಂದ ಇರಬೇಕಾದ್ರೆ ಇವು ಯಾವೂ ಸಿಗಂಗಿಲ್ಲ ಅಂದ ಬಸವಣ್ಣ. ಕಲ್ಯಾಣದೊಳಗಿಂದ ವಾಸವಾಗಿರ್ಬೇಕಾದ್ರೆ ನಾವು ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರೆ ಏನ್ರಿ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ದಾಸೋಗ ಮಾಡಬೇಕು. ಉಳಿದ್ರೆ ನಾವು ಉಣಬೇಕು, ಉಳಿದಿದ್ರೆ ಉಪವಾಸ ಇರಬೇಕು. ಇದು ಕಲ್ಯಾಣದ ನಿಯಮ ಅದ ತಿಳ್ಕೊಂಡಂದಾಗ ಅಂಥ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಅವ ಏನಂತಾನೆ, ಬಸವ ನಾನು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನೇ ಮಾಡಿ ಬದುಕ್ತೀನಿ ಎತ್ತಿಕೊಂಡು ಅಂಥ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಕಲ್ಯಾಣ ಪಟ್ಟಣದ ಒಳಗೆ ಕಾಡಿಗೆ ಹೋಗಿ ಅಂದ ಕಟ್ಟಿಗೆಗಳನ್ನು ಕಡ್ಕೊಂಡು ತಂದು ಅದನ್ನು ಸಂತಿ ಒಳಗಿಟ್ಟು ಮಾರಿ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ಅಂದ ದಾಸೋಗ ಮಾಡ್ತಿದ್ದ. ಅವ ಯಾರು ಹೊತ್ತುಕೊಂಡು ಕೇಳಿದ್ರೆ ಅವನೇ ಮೋಳಿಗೆಯ ಮಾರಯ್ಯ. ಕಾಯಕ ಮಾಡುತ್ತ ಈ ಎಲ್ಲ ವಿಚಾರಗಳನ್ನು ಎಲ್ಲ ಚರಿತ್ರೆಗಳನ್ನು ಗುರುಲಿಂಗ ದೇವರು ಮಹಾದೇವಮ್ಮಗ ನಿತ್ಯನೂ ಕೂಡ ಹೇಳ್ತಾ ಇರಬೇಕಾದ್ರೆ ಮಹಾದೇವಮ್ಮನ ತಲೆಯಾಗ ಒಂದೇ ಒಂದು ಕುಂತು ನಾನು ಕೂಡ ಕಲ್ಯಾಣಕ್ಕೆಂದ ಹೋಗಬೇಕು, ನಾನು ಶರಣರನ್ನು ನೋಡಬೇಕು, ನಾನು ಎಲ್ಲ ಶರಣರ ಮಾಡಿರ್ತಕ್ಕಂಥ ಅನುಭವ ಮಂಟಪದೊಳಗೆ ನಾನು ಕೂಡ ಕೂಡಬೇಕಂತ ಅನ್ನುವಂಥ ಹಂಬಲ ಮಹಾದೇವಮ್ಮಗ ದಿನದಿಂದ ಹೆಚ್ಚಾಗಲಿಕ್ಕತ್ತು. ಇವಳಲ್ಲಿ ಹಂಬಲ ಅಂತಕ್ಕಂಥ ಹೆಚ್ಚಿಗಾಗಲಿಕ್ಕತ್ತು. ಆ ಹಂಬಲದ ಜೊತೆಯೊಳಗೆ ಇವಳ ರೂಪನೂ ಕೂಡ ಹೆಚ್ಚಿಗಾಗಲಿಕ್ಕತ್ತು. ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ವಯಸ್ಸಿಗೆ ಬಂದಾಗ ಅವಳ ಸೌಂದರ್ಯನೇ ಬೇರೆ.
ಹೆಂಗಂದ ದಿನಗಳಿಂದ ಕಳಿತ ಅಂದವಾದು ಹಂಗಂಗಂದ ಮಹಾದೇವಮ್ಮನ ರೂಪ ಏನ್ರಿ ಅವಳ ಸೌಂದರ್ಯ ಅಂದ ಚಂದ ಅನ್ನತಕ್ಕಂಥದ್ದು ಎದ್ದು ಕಾಣಕತ್ತು. ಇಷ್ಟೆಲ್ಲ ಆನಂದದೊಳಗಿಂದ ಇರಬೇಕಾಗಿರ್ತಕ್ಕಂಥ ಮಹಾದೇವಮ್ಮನ ಜೀವನದೊಳಗೆ ಒಂದು ಭಾಳ ದೊಡ್ಡ ಘಟನೆ ನಡೀತು. ಏನಾಯ್ತು ತಗೊಂಡ ಕೇಳಿದ್ರೆ ಇವಳಿಗೆ ನೋಡ್ತಾ ಆಧ್ಯಾತ್ಮಿಕ ಕಡೆ ಬಲ್ಲವ, ಇವಳಿಗೆ ಬರೀ ಅಂದ ತತ್ವಗಳನ್ನು ಓದಬೇಕು, ಶಾಸ್ತ್ರಗಳನ್ನು ಓದಬೇಕು, ವಚನ ಸಾಹಿತ್ಯಗಳನ್ನು ಓದಬೇಕು, ಇನ್ನಿತರ ಅಂದ ಚಂದ ಅನ್ನತಕ್ಕಂಥ ಇವಳಿಗೆ ಅಂದ ಬೇಕಾಗಿದ್ದಿಲ್ಲ. ಆದ್ರೆ ಆಶ್ಚರ್ಯ ಏನು ಒತ್ತುಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಉಡುತಡಿ ಒಳಗೆ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ರಾಜನ ಮೆರವಣಿಗೆ ನಡೆದಿತ್ತು. ವಯಸ್ಸೆಷ್ಟವ ಮಹಾದೇವಮ್ಮಗ? 18 ವರ್ಷ. 18 ವರ್ಷ ತುಂಬಿರ್ತಕ್ಕಂಥ ಮಹಾದೇವಿ ಏನ್ರಿ ಮೈಕೈಲಿಂದ ತುಂಬಿಕೊಂಡು ನೋಡ್ಲಿಕ್ಕಿಂದ ಒಳ್ಳೆ ರೂಪವತಿ ಏನ್ರಿ ಬಣ್ಣನೂ ಕುಣದ ಹಾಗೆ. ಅದನ್ನ ನೀವೆಲ್ಲ ಒಂದು ಯಾವುದೋ ಒಂದು ಸಿನಿಮಾ ಹಾಡಿನಾಗ ಹಾಡ್ಯಾರ ನೋಡ್ರಿ, ಮಲೆನಾಡ ಎಣ್ಣ ಮೈ ಬಣ್ಣ ಏನಪ್ಪದ ಸಿನಿಮಾದಾಗ ಹಾಡ್ಯಾರಲ್ಲ ಏನ್ರಿ, ಅದು ಮಲೆನಾಡದು. ಶಿವಮೊಗ್ಗ ಜಿಲ್ಲಾ ಹತ್ತಿಕೊಂಡ್ರೆ ಮಲೆನಾಡು. ಈಗ ಅಲ್ಲೇ ಮಳೆ ಇಲ್ಲ, ನಮ್ಮಲ್ಲಿ ಮಳೆ ಚಲುವಾಗಿ ಏನ್ರಿ. ಮಲೆನಾಡು ಹತ್ತಿಕೊಂಡ್ರೆ 12 ತಿಂಗಳು ಮಳೆ. ಅಲ್ಲೆಲ್ಲ ಮೋಡುಗಳೆಲ್ಲ ನಮ್ಮ ತಲೆ ಮೇಗಿಂದ ಹಾರಾಡ್ತಾವ ಶಿವಮೊಗ್ಗ ಜಿಲ್ಲಾದಾಗ. ಆದರೆ ಇವತ್ತು ಕಾಲ್ಮಾನ ಎಷ್ಟು ವಿಚಿತ್ರ ಬಂದದ ಹತ್ತಿಕೊಂಡ್ರೆ ಅಲ್ಲಿ ಒಟ್ಟ ಮಳೆ ಇಲ್ಲ ಏನ್ರಿ. ನಿನ್ನೆ ನನಗೆಂದ ಶಿವಮೊಗ್ಗದವ್ರು ಫೋನ್ ಹಚ್ಚಿದ್ರು, ಒಂದು ಹನಿ ಮಳೆ ಇಲ್ಲ ಅಲ್ಲಿ. ಆದರೆ ಎಲ್ಲ ಮಳೆನೂ ಕೂಡ ನಮ್ಮ ಕಡೆ ಅದ. ಶಿವಮೊಗ್ಗ ಜಿಲ್ಲಾ ಅದು ಮಲೆನಾಡದು. ಇಟ್ಟು ಬೆಳ್ಳಗಿರ್ತಾರಲ್ಲ ಕಡೆ, ಯಾಕಂದ್ರೆ ಮಲೆನಾಡು ಹತ್ತಿಕೊಂಡ್ರೆ ಯಾವತ್ತೂ ಕೂಡ ತಂಪ ಇದ್ದಂಗೆ, ಯಾವತ್ತೂ ಕೂಡ ಎ ಸಿ ಒಳಗಿದ್ದಂಗೆ ಅಲ್ಲಿ ಜೀವನ. ತಂಪು ಅಂದ್ರೆ ತಂಪು ಆ ಕಡೆ ನೋಡ್ರಿ. ನೀವು ಗಿಡ ಮರ ಗುಡ್ಡ ಗೋರ ಏನು ನೋಡ್ತಕ್ಕಂಥ ಏನ್ರಿ ಸೌಂದರ್ಯ ಹತ್ತಿಕೊಂಡು, ಸೃಷ್ಟಿ ಸೌಂದರ್ಯ ಹತ್ತಿಕೊಂಡ್ರೆ ಆ ಕಡೆ ನೋಡ್ಬೇಕು ನೀವು. ಹೊರನಾಡಕ ಧರ್ಮಸ್ಥಳಕ್ಕೆ ಏನ್ರಿ ಆ ಕಡೆ ಎಲ್ಲ ಹೋದ್ರಿ ಎತ್ತಿಕೊಂಡು ನೀವೆಲ್ಲ ಪ್ರವಾಸ ಮಾಡಿರ್ತೀರಿ. ಅಲ್ಲೆಲ್ಲ ಹೋದ್ರಿ ಎತ್ತಿಕೊಂಡ್ರೆ ಗಿಡ ಮರಗಳನ್ನು ಬಿಟ್ಟರೆ ಬೇರೆ ಏನೂ ಕಾಣಂಗಿಲ್ಲ. ಅಷ್ಟು ಚಂದ, ಅಷ್ಟೆಲ್ಲ ಸೌಂದರ್ಯ ಇರ್ತಕ್ಕಂಥ ನಾಡಿನೊಳಗೆ ಮಹಾದೇವಿ ಅಕ್ಕಂದ ಹೆಂಗಂದ ವಯಸ್ಸಕ್ಕದ ಹಂಗಂದ ರೂಪ ಅಂತಕ್ಕಂಥ ಹೆಚ್ಚಿಗೆ ಆಗ್ತದೆ. ಆದ್ರೆ ಆ ಆಶ್ಚರ್ಯ ಏನು ಒತ್ತುಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಒಂದು 8 ಜನ ಗೆಳತಿಯರು ಮಹಾದೇವಮ್ಮನ ಜೋಡಿ ಒಂದು 8 ಜನ ಗೆಳತಿಯರು ಇದ್ರೆ ಹತ್ಕೊಂಡು ಹೇಳಿನಲ್ಲ, ಅವರೆಲ್ಲ ಗೆಳತಿಯರಿಂದ ಬಂದರು ಮನೆಗೆ. ಯಾವಾಗಿಂದ ಗೆಳತಿಯರು ಬಂದರು ಮನೆಗೆ ಬಂದು ಮಹಾದೇವಿಗೆ ಅಂತಾರ, ಮಹಾದೇವಿ ಈಗ ರಾಜನ ಮೆರವಣಿಗೆ ನಡೆದ ನಡಿ, ನಾವು ಹೋಗಿ ಅದನ್ನು ನೋಡೋಕೆಂದ ಹೋಗು ನಡಿ ಎತ್ತಿಕೊಂಡೊಂದು ಮಹಾದೇವಮ್ಮಗೆ ಅಂದಾಗ ಮಹಾದೇವಿ ಅಂತಾಳ, ಇಲ್ಲ ಅಂತ ಮೆರವಣಿಗೆ ಅದು ನಾನು ನೋಡಂಗಿಲ್ಲ. ಏನ್ರ ಭಗವಂತಂದಿದ್ರೆ ಹೇಳು, ಏನ್ರ ಚನ್ನಮಲ್ಲಿಕಾರ್ಜುನ್ದಿದ್ದಂದ್ರೆ ಹೇಳು, ಏನ್ರಿ ದೇವ್ರದ ಇತ್ತು ಹತ್ತಿಕೊಂಡ್ರೆ ಹೇಳು, ರಾಜನ ಮೆರವಣಿಗೆ ಅದ ನಾನು ನೋಡಂಗಿಲ್ಲ, ನಾನು ನೋಡೋಕೆ ಬರಂಗಿಲ್ಲ ಹತ್ತಿಕೊಂಡಂದು. ಏನು ಭಾಳ ದೂರ ಹೋಗೋದಿಲ್ಲ, ಇಲ್ಲೇ ನಿಮ್ಮ ಮನೆ ಮುಂದೆ ಬರ್ತದ. ಏನ್ರಿ ಮೆರವಣಿಗೆ ಅಂದ ನೋಡೋಕೆ ಅಂದ ಎಲ್ಲರೂ ದೂರ ಹೋಗೋದೇನು, ನಮ್ಮ ಮನೆ ಮುಂದೆ ಬರ್ತದಲ್ಲ, ಇಲ್ಲೇ ಬಾಗಲ್ದ ಹೊರಗೆ ನಿಂತು ನೋಡೋಣ ಹತ್ತಿಕೊಂಡಂದು. ಪಾಪ ಮಹಾದೇವಿಗೆ ಅಂತ ಹೇಳಿದ್ರೆ ನಾ ಆಗಲ್ವ, ನಾ ಅದು ಮೆರವಣಿಗೆ ನೋಡಂಗಿಲ್ಲ, ನನಗೆ ಅದ್ರ ಕಡೆ ಅಂದ ಇಷ್ಟ ಇಲ್ಲ, ನನಗೇನ ದೇವ್ರು ನೋಡ್ಬೇಕು ನಂಗೆ ಅಂದ ಇಷ್ಟ ಅದು. ನಾನು ಭಗವಂತನನ್ನು ನೋಡಬೇಕು, ರಾಜನ ಮೆರವಣಿಗೆ ಎಲ್ಲ ನಾನು ನೋಡಬೇಕಾಗಿದ್ದು ಯಾವುದನ್ನು, ನಾನು ಚನ್ನಮಲ್ಲಿಕಾರ್ಜುನನ್ನು ನೋಡಬೇಕು. ಅದು ಒಂದು ಬಿಟ್ಟರೆ ನನಗೆ ಯಾವ ಈ ಮೆರವಣಿಗೆ ಉರುಣಿಗೆ ಇವು ಯಾವ ಕೂಡ ನನಗೆ ಅಂದ ನೋಡೋಕ್ಕಿಂದ ಆಗಂಗಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನ್ನ ಕಡೆಯಿಂದ ಆಗಂಗಿಲ್ಲ ಹತ್ತಿಕೊಂಡಂದು ಮಹಾದೇವಿ ಅಕ್ಕ ಪರಿಯಾಗಿ ಅಂದ ಹೇಳಕ್ಕತ್ಲು. ಎಲ್ಲ ಗೆಳತಿಯರಂದ್ರೆ ಏನು ದೊಡ್ಡಾಗದು, ಒಂದು 5 ಮಿನಿಟ್ ಏನ್ರಿ ಇಲ್ಲೇ ಮೆರವಣಿಗೆಂದ ಮುಂದೆ ಬರ್ತದ, ನಾನು ನಿನ್ನ ಜೊತೆಯೊಳಗಿಂದ ಇರ್ತೀವಿ, ಇಲ್ಲೇ ಬಾಗಿಲು ಮುಂದೆ ನಿಂತು ಮೆರವಣಿಗೆ ನೋಡೋಣ ಬಾ ಹತ್ತಿಕೊಂಡಂದು ಕೈ ಹಿಡಿದು ಏನ್ರಿ ಒತ್ತಾಯ ಮಾಡಿ ಅಂದ ಮಹಾದೇವಿಗೆಂದ ಕರ್ಕೊಂಡು ಬಂದರು. ರಾಜನ ಮೆರವಣಿಗೆ ನಡೆದಿತ್ತು. ಏನ್ರಿ ಎದುರಿಗಿಂದ ಊದವ್ರು ಅದಾರೆ, ಬಾರ್ಸವ್ರು ಅದಾರೆ, ಏನ್ರಿ ಎಲ್ಲ ಇಡೀ ನಾಡಿನ ಜನ ಎಲ್ಲ ಗಂಡಸು ಮಕ್ಕಳೆಲ್ಲ ಮೆರವಣಿಗೆ ಒಳಗೆ ರಾಜನ ಹೆಸರು ಮ್ಯಾಗಂದ ಜೇ ಹೊಡ್ಲಿಕ್ಕತ್ತಾರ, ಯಾರು ಕುಣಿಯವ್ರು ಕುಣಿತಾರ. ಏನು ಆನಂದದಿಂದ ಮೆರವಣಿಗೆ ನಡೆದಿತ್ತು. ಸಾವಿರ ಜನ ಹೆಣ್ಣು ಮಕ್ಕಳು ಏನ್ರಿ ಹಂಗೆ ಎಡಕ ಬಲಕ ರಾಜನ ಮೆರವಣಿಗೆ ನೋಡೋಕೆ ನಿಂತಿದ್ದು. 2 ಜನ ರೀ, ಸಾವಿರಾರು ಜನ ಹೆಣ್ಣುಮಕ್ಳು, ಸಾವಿರ ಜನ ಹೆಣ್ಣು ಮಕ್ಕಳೆಲ್ಲ ಅಗದಿ ಶೃಂಗಾರ ಮಾಡಿಕೊಂಡು ಹೊಸ ಸೀರೆಗಳನ್ನು ಹಾಕ್ಕೊಂಡು ಏನೆಲ್ಲ ಶೃಂಗಾರ ಮಾಡಿಕೊಂಡು ಕೊರಳು ತುಂಬ ಆಭರಣಗಳನ್ನು ಹಾಕ್ಕೊಂಡು, ಯಾಕೆ ರಾಜನ ಮೆರವಣಿಗೆ ನಡೆದ ಹತ್ತಿಕೊಂಡಂದಾಗ ಎಲ್ಲರೂ ಕೂಡ ತಯಾರಾಗಿ, ಈಗ ನಾಳೆ ಏನ್ರಿ ನೀವೆಲ್ಲ ಮುತ್ತೈದ್ರೆ ಉಡಿ ತುಂಬಿಸ್ಕೊಳಕ್ಕೆ ಬರ್ತೀರಿಲ್ಲ, ಉಡಿ ತುಂಬ ಬರಾಗ ಹೆಂಗೆ ಬರ್ತೀರಿ, ಅಗದಿ ಚೊಲ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಮನ್ಯಾಗಿಂದ ಎತ್ತಿದ್ದು ಬಿದ್ದಿದ್ದು ನಾಳೆಗೆ ಹಾಕೋರಿ. ನಾಳೆಗೆ ಮುತ್ತೈದ್ರೆ ಉಡಿ ತುಂಬೋದು ಹಾಕೊಳ್ಳೋರು ಯಾವಾಗ ಹಾಕೊಳ್ಳೋರು ಏನ್ರಿ.
ಮನೆಗಿಂದ ಎಲ್ಲ ಮತ್ತು ನಿಮ್ಮ ಯಜಮಾನ್ರು ಮಾಡಿಸಿದ್ದು ಅದ್ರ ಸಲುವಾಗಿ ಇಂಥ ಕಾರ್ಯಕ್ರಮದಾಗ ಅಂದ ಹೋಗಾಕ ಮಾಡಿಸಿರ್ತಾರೆ. ನಾಳೆಗೆ ನೀವೆಲ್ಲ ಹೆಂಗೆ ಕಾಣಬೇಕಂತ ತಗೊಂಡು ಕೇಳಿದ್ರೆ ಬಹುಶಃ ವರ್ಷನೂ ಕೂಡ ಉಡಿ ತುಂಬ ಮಾಡ್ತೀವಿ ನಾವು. ಆದ್ರೆ ಆಶ್ಚರ್ಯ ಏನು, ನಾಳೆಗೆ ನಿಮ್ಗೆ ಉಡಿ ತುಂಬ ಟೈಮ್ದೊಳಗೆ ನಿಮಗೆಲ್ಲ ತಲೆಗಿಂದ ದಂಡಿ ಕಟ್ಟಿ ಹಣಿಗಿಂದ ಕುಂಕುಮ ಹಚ್ಚಿ ಏನ್ರಿ ಹಿಂಗೆ ಅಕ್ಷತೆಗೆ ಹಚ್ಚಿ ಹಿಂಗೆಲ್ಲ ನೀವು ಕುಂತಾಗ ನೀವು ಯಾರು ಕೂಡ ಈ ವರ್ಷ ನೋಡ್ರಿ ಏನ್ರಿ ಈ ವರ್ಷ ನಿಮ್ಮ ಕಮಿಟಿಯವರು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ತಗೊಂಡು ಕೇಳಿದ್ರೆ ವರ್ಷ ಇಲ್ಲೇ ಗುಡಿಯಾಗಿಂದ ಮಾಡ್ತಿದ್ವಿ ಮುತ್ತೈದರು ಉಡಿ ತುಂಬೋದು. ಎಷ್ಟೋ ಜನ ತಾಯಂದ್ರಿಗೆ ಜಾಗ ಸಾಲ್ತಿದ್ದಿಲ್ಲ. ಇವತ್ತು ವಾಂಗೆ ಏನಂದ ಇಲ್ರಿ ಅಪ್ಪವ್ರೆ ಇಲ್ಲಾದ್ರೆ ನಮ್ಮ ತ್ರಾಸ ಆಲಕತ್ತದ, ಅದಕ್ಕೆ ಅವರು ಮುತ್ತೈದರು ಉಡಿ ತುಂಬಿಸೋ ಸಲುವಾಗಿನೇ ಇದು ಪೆಂಡಲ್ ಹೊಡಿಸೋದು ತಿಳ್ಕೊಂಡ್ರೆ ಪೆಂಡಲ್ ಹೊಡಿಸ್ಯಾರ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ರಿ. ಪೆಂಡಲ್ ಎಲ್ಲಿ ಹೊಡೆದ್ರೆ ಬರೀ ಕಂಬ ನಿಂದಿರ್ಸ್ಯಾರಂದ್ರೆ ನಾಳೆ ಹೊತ್ತು ಹೊಂಡತಾನೆ ಹೊಡಿತಾರ. ಯಾಕ್ರಿ ಹೊತ್ತು ಹೊಂಡತಾನೆ ನಿಮ್ಮ ಸಲುವಾಗಿನೇ ನಿಮಗೆಲ್ಲ ದಂಡೆ ಗಿಂಡೆ ಕಟ್ಟಿ